ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೌತಿಕಲ, ವರ್ತಮಾನ ಹಾಗೆ ಭವಿಷ್ಯತ್ ಕಾಲ ಈ ಎಲ್ಲ ವಿಚಾರಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್, ಕ್ಲಾಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೇ ಜನವರಿ 5ನೇ ತಾರೀಕಿಂದ ವಾಸ್ತುಶಾಸ್ತ್ರದ ಕ್ಲಾಸಸ್ ಇರೋದು. ಕೆಲವೇ ದಿನ ಇದೆ. ಸೊ ನಂಬರ್ ಕೂಡ ಜಾಯಿನ್ ಆಗೋಕ್ಕೆ ಟೈಮ್ ಕೂಡ ಕಮ್ಮಿ ಇದೆ, ಹಾಗೆ ಲಿಮಿಟೆಡ್ ಸ್ಲಾಟ್ ಕೂಡ ಇರುತ್ತೆ. ಹಾಗಾಗಿ ಬೇಗ ಜಾಯಿನ್ ಆಗಿ ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಫೆಬ್ರವರಿ 10ನೇ ತಾರೀಕಿಂದ ವಾಸ್ತುಶಾಸ್ತ್ರದ, ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ 15 ದಿನದ ಕ್ಲಾಸಸ್ ಇರುತ್ತೆ. 6,999 ರೂಪಾಯಿಗೆ ನೀವು ಮನೆಯಲ್ಲೇ ಕೂತು ನಿಮ್ಮ ಕುಟುಂಬ ಸಮೇತದಲ್ಲಿ ಕಲಿಬೋದು. ಒಂದೊಳ್ಳೆ ಅವಕಾಶ, ಉಪಯೋಗ ಪಡ್ಕೊಳ್ಳಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಇವತ್ತಿನ ದಿನಾಂಕ 25. ಸಾಮಾನ್ಯ ಎಲ್ಲರೂ ಕ್ರಿಸ್ಮಸ್ ಒಂದು ಹಬ್ಬನ ಸೆಲೆಬ್ರೇಷನ್ ಮಾಡೋ ಖುಷಿಲಿರ್ತಾರೆ. ಆದರೆ ಒಂದು ಇಡೀ ರಾಜ್ಯದಲ್ಲೇ ಒಂದು ಬೇಜಾರಾಗೋ ಸಂಗತಿ, ಒಂದು ದುರಂತ ಅಂತಲೇ ಹೇಳ್ಬೋದು. ಬಸ್ ಅಪಘಾತ ಆಗಿರೋದು ರಾತ್ರಿ 2ರಿಂದ 3 ಗಂಟೆ ಸುಮಾರಿಗೆ 26-27 ಜನ ಪ್ರಯಾಣಿಸಿದ ಬಸ್ಸು ಸುಟ್ಟು ಕರಕಲಾಗಿದೆ. 9 ಜನ ಸತ್ತಿದ್ದಾರೆ. ಸೊ ಇದು ಯಾಕೆ? ಒಂದು ಕಾರಣ ಡೇಟ್ 25 ಅನ್ನೋದಾ, ಅಥವಾ ತುಂಬಾ ಜನ ಹೇಳ್ತಾರೆ ಡಿಸೆಂಬರ್ ಮಂತು ಒಂಥರ ಡೇಂಜರ್ ಮಂತು ಅಂತ ಹೇಳಿ. ಯಾವೊಂದು ಕಾರಣ ಅಂತ ಹೇಳ್ಬೋದು ಇದಕ್ಕೆ? ಬೆಳಿಗ್ಗೆ ಎದ್ದು ಟಿ ವಿ ಹಾಕಿದ ತಕ್ಷಣ, ಗುರುವಾರ ಅಂದಿದ ತಕ್ಷಣ ಅದು ಶಾಕ್ ಆಯಿತು ನೋಡಿ. ಯಾಕಂದರೆ ಜ್ಯೋತಿಷ್ಯದ ಪ್ರಕಾರ ಹೇಳೋಣ ಹೇಗೆ ಅವಘಡಗಳು ನಡೆಯುತ್ತೆ ಅಂತ. ಆ ಪರಿಸ್ಥಿತಿ ಒಂಥರ ಚಿಂತಾಜನಕ. ನಾವು ಈ ವಿಚಾರದಲ್ಲಿ ಫಸ್ಟು ಅಲ್ಲಿ ಸತ್ತಿರ್ತಕ್ಕಂಥ ಆತ್ಮಕ್ಕೆ ಫಸ್ಟು ಶಾಂತಿ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಈ ಥರ ದುರ್ಘಟನೆಗಳು ನಡಿಬಾರ್ದು ಅಂತ ಹೇಳಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾನವೀಯತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಾವು ತಗೊಳ್ಬೇಕು ಅಂತಂದರೆ, ಇದೇ ಗ್ಯಾರಂಟಿ ನ್ಯೂಸಲ್ಲಿ ನಾವು ಮೊನ್ನೆ ಹೋದ್ವಾರ ಒಂದು ಡಿಬೇಟಲ್ಲಿ ಡೇಂಜರ್ ಡಿಸೆಂಬರ್ ಅಂತಲೇ ನಾವು ಒಂದು ಪ್ರಸಾರ ಮಾಡಿದ್ವಿ. ಆ ಸಂದರ್ಭದಲ್ಲೂ ನಾನು ಹೇಳಿದ್ದೆ, ಯಾರ ವೈಯಕ್ತಿಕ ಜಾತಕದಲ್ಲಿ ಸ್ವಲ್ಪ ತುಂಬ ಈ ಆಕ್ಸಿಡೆಂಟ್ ಕಾಂಬಿನೇಷನ್ ಇರುತ್ತೆ. ಹಾಗೆ ಈಗ ಗೋಚಾರದಲ್ಲೂ ಕೂಡ ಗ್ರಹಸ್ಥಿತಿಗಳು ಬಹಳ ಕೆಟ್ಟಿವೆ. ಹಾಗೆ ನಂಬರ್ ಪ್ರಕಾರ, ನ್ಯೂಮರಾಲಜಿ ಪ್ರಕಾರನೂ ಕೂಡ ಇದೊಂದು ರೀತಿಯ ಎಂಡಿಂಗ್ ಸೈಕಲ್, 9 ಸೈಕಲ್ ಅಂತ ನಾವು ಕರಿತೀವಿ. ಇದು ಬಹಳಷ್ಟು ಕಡೆ ಅವಘಡಗಳು ಪ್ರತಿ ರಾಜ್ಯದಲ್ಲೂ ಕೂಡ ನಡೆದಿದೆ. ನಮಗೆ ಇಲ್ಲಿ ಈ ರಾಜ್ಯದ ವಿಚಾರಗಳು ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಬೇರೆ ರಾಜ್ಯಗಳಲ್ಲೂ ಕೂಡ ನಾನು ಸಂಕ್ಷಿಪ್ತವಾಗಿ ನೋಡ್ತಾ ಇದ್ದಾಗ ಯಾವಾಗಲೂ ಡಿಸೆಂಬರಲ್ಲಿ 15% ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಡಿಸೆಂಬರ್ ಮಂತ್ ಜನರಲಿ. ಓಕೆ, ಈ ಹಿಂದಿನ ಒಂದು ಉಗಾದಿ ಭವಿಷ್ಯದಲ್ಲೂ ನಾನು ಹೇಳಿದ್ದೆ, ಮಾರ್ಚ್ ಏಪ್ರಿಲಲ್ಲಿ ಇದೇ ವರ್ಷ ಹಿಂದೆ, ಈ ವರ್ಷ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ. ಯಾಕಂದರೆ ಅಲ್ಲಿ ಸೂಚನೆ ಅಂಕ ಕೊಡ್ತಾ ಇರ್ತೆ. ಇದನ್ನು ಕಂಟ್ರೋಲ್ ಮಾಡಬೇಕಾ ಬಿಡಬೇಕಾ ಅದು ಸೆಕೆಂಡ್ ಸಬ್ಜೆಕ್ಟ್, ಆಮೇಲೆ ಹೇಳ್ತೀನಿ ನಾನು. ಹಾಗೆ ನೀವು ಈಗಿನ ಪ್ರಸ್ತುತ ಕುಂಡಲಿಯನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ, ನಮ್ಮ ಭೂಮಿ ಈ ಬ್ರಹ್ಮಾಂಡದ ಮಧ್ಯಭಾಗದ ದಿಕ್ಕಲ್ಲಿದೆ. ಆ ದಿಕ್ಕು ಬಂದ್ಬಿಟ್ಟು ಅಗ್ನಿ ದಿಕ್ಕು ಅಂತ ಹೇಳ್ತೀವಿ. ಅಂದರೆ ಧನುರ್ರಾಶಿ. ಧನುರ್ರಾಶಿ ಅಂತಂದರೆ ಅಗ್ನಿ ರಾಶಿ, ಅಗ್ನಿ ತತ್ವ. ಅದು ಸಾಲದಕ್ಕೆ ಅಲ್ಲಿ ಸೂರ್ಯ ಬೇರೆ ಕೂತಿದೆ, ಅದು ಅಗ್ನಿ. ಅದ್ರ ಜೊತೆ ಮಂಗಳ, ಅದನ್ನು ಕೂಡ ಅಗ್ನಿಕಾರಕ, ಅದು ಕೂಡ ಅಲ್ಲೇ ಕೂತಿರ್ತಕ್ಕಂಥದ್ದು. ಡಿಗ್ರಿ ವೈಸ್ ನಾಟ್ ಮೋರ್ ದೆನ್ 5 ಡಿಗ್ರಿ 6 ಡಿಗ್ರಿ. ಶುಕ್ರ ಅದ್ರ ಜೊತೆಗೆ ಸೇರಿ ಲಕ್ಸುರಿ ಅನ್ನೋದನ್ನು ಭಸ್ಮ ಮಾಡ್ತಕ್ಕಂಥದ್ದು, ಲಕ್ಸುರಿ ಬರ್ನಿಂಗ್ ಅಂತ ನಾವು ಕರಿತೀವಿ. ಇದ್ರ ಜೊತೆಗೆ ಎಲ್ಲದಕ್ಕೂ
ಸೌಮ್ಯವಾಗಿರ್ತಕ್ಕಂಥ ಅಥವಾ ಸಮಾಧಾನವಾಗಿರ್ತಕ್ಕಂಥ ಬೃಹದಾಕಿಯಾಗಿರ್ತಕ್ಕಂಥ ಗುರುಗ್ರಹ ವಕ್ರಿಯಾಗಿದ್ದಾನೆ. ಅಂದರೆ ವಕ್ರಿ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಅದು ಸ್ಲೋ ಆಗಿದೆ ಅಂತ ಅರ್ಥ. ಅಂದರೆ ಸೂರ್ಯನ ಸುತ್ತ ಹೋಗಬೇಕಾದ್ರೆ ಭೂಮಿಯಿಂದ ನೋಡಬೇಕಾದ್ರೆ ಅದರ ಸ್ಪೀಡ್ ಕಮ್ಮಿ ಆಗಿದೆ ಅಂತ. ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಯಾವಾಗ ಸ್ಪೀಡ್ ಕಮ್ಮಿ ಆಗಿದೆ ಗ್ರಹ ಹಿಮ್ಮುಖ ಚಲನೆ ಅಂತ ಹೇಳ್ತೀವಿ, ಆವಾಗ ಅದರ ಕ್ವಾಲಿಟೀಸ್ ರಿವರ್ಸ್ ಆಗುತ್ತೆ. ಯಾವಾಗ ಅನೇಕ ಅವಘಡಗಳು ನಡೆದಿದೆ, ಸಾಕಷ್ಟು ಗ್ರಹಗಳು ರೆಟ್ರೋಗ್ರೇಡಲ್ಲಿ ಇರ್ತವೆ. ಇದು ಇಲ್ಲಿ ಆಕ್ಸಿಡೆಂಟ್ಸ್ ಅಂತ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯ ಜನರಲ್ಲಿ ಕಲಾಪಗಳು ಹೆಚ್ಚಾಗ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಕೋಬೋದು. ಅವರ ಜಾತಕಗಳು ಬಲಯುತವಾಗಿದ್ದು ಅವಘಡಗಳು ನಡೆದೇ ಇರತಕ್ಕಂಥ ಜಾತಕದಲ್ಲೂ ಕೂಡ ಕಲಾಪಗಳು ಹೆಚ್ಚಾಗುತ್ತೆ. ಒಬ್ರೊಬ್ಬರಿಗೆ ಗಲಾಟೆಗಳು, ಹೊಡೆದಾಡೋದು, ಹೊಡೆಯೋದು, ಕೊಲೆ ಮಾಡೋದು. ಮೊನ್ನೆ ನೋಡಿದ್ವಿ, ಯಾರೋ ಪಿಸ್ತೂಲ್ ತೊಗೊಂಡು ಶೂಟ್ ಮಾಡಿರೋದು, ಕೊಲೆಗಳು ಮಾಡೋದು, ಯಾರೋ ಮುದುಕಿ ತೊಗೊಂಡೋಗವನು ಅವ್ರನ್ನ ತೊಗೊಂಡೋಗಿ ಸಾಯಿಸಿರೋದು, ಕಲ್ಲಾಕಿ, ಏನೋ ಇದೆಲ್ಲ ಇಂಡಿವಿಜುವಲ್ ಆಗಿ ಈ ಅವಘಡಗಳು ನಡೆಯುತ್ತೆ. ಕೆಲವುಗೂ ಈ ಥರ ದುರಂತ ನಡೀತಕ್ಕಂಥದ್ದು ಒಂದು. ಇನ್ನೊಂದು ವಿಷಾದ ಏನು ಅಂತಂದರೆ, ಕ್ರಿಸ್ಮಸ್ಸು ಇವತ್ತು ಹೌದು, ಒಂದು ಆಚರಣೆ ಸೆಲೆಬ್ರೇಷನಲ್ಲಿ ಮಾಡ್ತಕ್ಕಂಥವ್ರಿಗೆಲ್ಲ ಒಂದು ವಿಷಾದ. 25 ತಾರೀಕಿದು 25 ಅಂತ ತಗೊಂಡಾಗ ಇಲ್ಲಿ ನಮಗೆ 7 ಸೈಕಲ್ ಅಂತ ಕೇತು ಬರ್ತಕ್ಕಂಥದ್ದು, ತಲೆ ಇಲ್ಲದ ಬಾಲ ಅಂತ ನಾವು ಕರಿತೀವಿ, ನೆಪ್ಚೂನ್ ಅಂತ ಕರಿತೀವಿ. ನೆಪ್ಚೂನ್ ಪ್ಲಾನೆಟು ಇವತ್ತು ಇರ್ತಕ್ಕಂಥ ರಾಶಿನೂ ಕೂಡ ಈ ಒಂದು ಕಾಂಬಿನೇಷನ್ ಜೊತೆ, ಈ 9 ಗ್ರಹ ಅಲ್ಲದೆ ನಾವು ವೆಸ್ಟರ್ನ್ ಅಸ್ಟ್ರಾಲಜಿ ನಾವು ತೊಗೊಂಡಾಗ, ಯುರೇನಸ್, ನೆಪ್ಚೂನ್, ಪ್ಲೂಟೋ ತೊಗೊಂಡಾಗ ಸ್ವಲ್ಪ ಡೇಂಜರ್ ಡಿಸೆಂಬರ್ ಅಂತ ಜಸ್ಟ್ ಹೋದ ವಾರ, ಇದಕ್ಕೆ ಮುಂಚೆನೇ ಹೇಳಿದ್ವಿ, ಈ ಡಿಸೆಂಬರಲ್ಲಿ ವೆರಿ ಡೇಂಜರಸ್ ಆಗಿದೆ, ಬೆಂಕಿ ಅವಘಡಗಳು ನಡೆಯುತ್ತೆ ಅಂತ ಹೇಳಿ ಜಸ್ಟ್ ಒಂದು ವಾರ ಆಗಿ ಇವತ್ತು ಈ ಒಂದು ದುರಂತನ ನಾವು ಕಣ್ಣಾರೆ ನೋಡ್ತಕ್ಕಂಥದ್ದು ಭಾಳ ವಿಷಾದನೀಯ. ಅದರಲ್ಲಿ ಕೆಲವು ಜನ ಬದುಕುಳಿದಿದ್ದಾರೆ, ಅವರ ಅದೃಷ್ಟನೇ ಅನ್ಬೋದು ಅಥವಾ ದೇವರ ಕೃಪೆ ಅನ್ಬೋದಲ್ಲಿ. ಆದರೂ ಕೂಡ ಅದನ್ನು ಕಣ್ಣಾರೆ ಅಲ್ಲಿ ಕಂಡಾಗ ಅದಕ್ಕೆ ಮನಸ್ಸಿಗೆ ಆಗ್ತಕ್ಕಂಥ ಘಾಸಿ ಭಾಳ ವಿಚಿತ್ರ. ಪಾಪ ಎಲ್ಲ ಗಾಢ ನಿದ್ರಲ್ಲಿ ಇರ್ತಾರೆ, ಮಧ್ಯರಾತ್ರಿ 2ರಿಂದ 3 ಗಂಟೆಲಿ ಆಗಿರೋದು, ಅವರಿಗೆ ಅರಿವೇ ಇರಲ್ಲ. ನನಗೆ ಟೈಮ್ ಗೊತ್ತಿಲ್ಲ, ಬೆಳಗಿನ ಜಾವ ಅಂತಂದ್ರು 2ರಿಂದ 3 ಗಂಟೆ ಆಸ್ಪಾಸಲ್ಲಿ ಆ ಟೈಮಲ್ಲಿ ಯಾವುದೋ ಲಾರಿ ಬಂದು ಅದು ಟ್ಯಾಂಕರ್ಗೆ ಏನೋ ಹೊಡೆದು ಇದ್ರ ಮೇಲೆ ಕರೆಕ್ಟ್ ಆಗಿ ಹೋಗ್ತಾ ಇದೆ ಬಸ್ಸು, ಬಟ್ ಆಪೋಸಿಟ್ ಇಂದ ಲಾರಿ ಟ್ಯಾಂಕರ್ ಬಂದು ಇದು ಡಿವೈಡರ್ ಮೇಲೆ ಕ್ರಾಸ್ ಮಾಡಿ ಅಲ್ಲೋಗಿ ಹೊಡೆದಿದೆ. ಹೌದು, ಆ ರೀತಿ ಸಂಭವಿಸಿರೋದು. ಅಲ್ಲಿ ಡ್ರೈವರ್ದು ತಪ್ಪಿಲ್ಲ ಅಂತ ಹೇಳಕ್ಕಲ್ಲ, ಬಸ್ ಪಾಡಿಗೆ ಬಸ್ ಹೋಗಿದೆ, ಪಾಪ ಅವ್ರದ್ದು ತಪ್ಪಿಲ್ಲ ಅಂದ್ರೂ ಒಂಥರ ಎಲ್ಲಿಂದನೋ ಸಾವು ಬರುತ್ತೆ ಅಂತಾರಲ್ಲ, ಈ ರೀತಿ ಆಗಿರೋದು ಅಂತ. ಖಂಡಿತ. ಹಾಗೆ ಇನ್ನೊಂದು ಜ್ಯೋತಿಷ್ಯದಲ್ಲಿ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದಾಗ, ಶನಿ ಕೂತಿರ್ತಕ್ಕಂಥ ಗ್ರಹ ಮೀನರಾಶಿಯಿಂದ 1 ಡಿಗ್ರಿಯಲ್ಲಿ 10ನೇ ಮನೆ ನೋಡುತ್ತೆ, ಅದೂ ಕೂಡ ಧನುರ್ರಾಶಿನೇ ನೋಡ್ತಾ ಇದೆ. ಇಲ್ಲಿ ಒಟ್ಟು 5 ಗ್ರಹಗಳು ಇರೋ 9 ಗ್ರಹದಲ್ಲಿ 5 ಗ್ರಹಗಳು ಈ ಒಂದು ಫೈರ್ ರಾಶಿನ ನೋಡ್ತಾ ಇದೆ. ಯಾರ್ಯಾರು ಈ ಫೈರ್ ತತ್ವದಲ್ಲಿ ಹುಟ್ಟಿರ್ತಾರೆ, ಅಗ್ನಿ ತತ್ವದಲ್ಲಿ ಕೆಲವರು ಹುಟ್ಟಿರ್ತಾರೆ, ಅವರಿಗೆ ಈ ಕೆಡುಕು. ಹೇಗೆಂದರೆ ಮೇಷ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ, ಧನುರ್ ರಾಶಿಯವರಿಗೆ ಯಾವಾಗಲೂ ಕೂಡ ಏನಾರು ಒಂದು ಆಗ್ತಾ ಇರುತ್ತೆ. ಅವರ ದಶಾಭುಕ್ತಿ ಸ್ವಲ್ಪ ಹೆಲ್ತ್ ಕಡೆ ಸ್ಟ್ರಾಂಗ್ ಆಗಿದ್ದು, 5ನೇ ಮನೆ, 9ನೇ ಮನೆ, 11ನೇ ಮನೆ ಇದ್ದರೆ ಅವ್ರಿಗೆ ಗೋಚಾರ ಫಲದಿಂದ ಮನೆಯಲ್ಲಿ ಒಂದು ಅಡುಗೆ ಮಾಡ್ತಾ ಕೈ ಸುಟ್ಕೊಳ್ಳೋದಿಲ್ಲಿ. ಈ ರಾಶಿಗಳು ಬಹಳ ಡೇಂಜರ್ ರಾಶಿ ಅಂತ ನಾವು ಈಗ ಡಿಸೆಂಬರಲ್ಲಿ ನಾವು ಕರಿತೀವಿ. ಹಾಗೆ ಇಲ್ಲಿರ್ತಕ್ಕಂಥ 3 ಗ್ರಹಗಳು, ಸೂರ್ಯ, ಮಂಗಳ, ಶುಕ್ರ, ಈ 3 ಗ್ರಹ ಭಾಳ ಡಿಗ್ರಿ ವೈಸ್ ಭಾಳ ಹತ್ತಿರದಲ್ಲಿದೆ. ಹಾಗೆ ಗುರು ರೆಟ್ರೋಗ್ರೇಡ್ ಆದಾಗ ಅವಘಡಗಳು ನಡೆಯುತ್ತೆ. 7ನೇ ಮನೆ ನೋಡ್ತಾ ಇದೆ, ಮಿಥುನ ರಾಶಿಯಿಂದ ಧನುರ್ ರಾಶಿ ನೋಡ್ತಾ ಇದೆ. ಹಾಗೆ ಏರ್ ಮೀಡಿಯಮ್ ಅಂತ ನಾವು ಕರಿತೀವಿ, ಏರಿ ಮೀಡಿಯಮ್ ಅಂತ ಕರಿತೀವಿ, ಮಿಥುನನ ಏರಿ ಮೀಡಿಯಮ್ ಅಂತ ಕರಿತೀವಿ. ಇದನ್ನು ಇವತ್ತೇನಾರು ಹೇಳಿದರೆ ಹೌದಪ್ಪ ಇವ್ರು ಆದಮೇಲೆ ಹೇಳಿದ್ರು ಅಂತ ಹೇಳ್ಬೋದು. ಈಗ ನಾನು ಇವತ್ತು ಈ ಥರ ಆಗುತ್ತೆ ಅಂತ ಹೇಳಿದರೆ ಹೌದಪ್ಪ ಆದಮೇಲೆ ಇದನ್ನು 1 ವಾರ ಇದೇ ಗ್ಯಾರಂಟಿ ನ್ಯೂಸಲ್ಲಿ 10 ಗಂಟೆ ಒಂದು ಇದರಲ್ಲಿ ಡೇಂಜರ್ ಡಿಸೆಂಬರ್ ಯಾಕೆ ಅಂತ ಒಂದು ಜನರಲ್ ಆಗಿ ಹಿಂದಿನ ವರ್ಷಗಳೆಲ್ಲ ನೋಡಿದಾಗ ಡಿಸೆಂಬರಲ್ಲಿ ಜಾಸ್ತಿ ಇರುತ್ತೆ ಅಂದಾಗ, ಈ ಸತಿನೂ ನಾವು ಅದನ್ನು ಹೆಚ್ಚು ಜಾಸ್ತಿ ಆಗುತ್ತೆ. ಯಾಕಂದರೆ ಬೇರೆ ಬೇರೆ ಗ್ರಹಗಳೆಲ್ಲ ಸೇರಿಕೊಂಡಿದೆ. ಹಾಗೆ ನಾವು ಗ್ಯಾಲಾಕ್ಟಿಕ್ ಸೆಂಟ್ರಲ್ಲಿದ್ದೀವಿ, ಸೊ ಮಂಜು ಬೇರೆ ಇರುತ್ತೆ. ಎಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟ್ರು ಹೇಳಿದ್ದೀನಿ ನಾನು. ಯಾಕಂದರೆ ಮಂಜು ಜಾಸ್ತಿ ಇರುತ್ತೆ, ಕಾಣಿಸ್ತೇ ಇರ್ಬೋದು. ದಾರಿ ಕಾಣಲ್ಲ. ಹೌದು. ಹಾಗೆ ಇಲ್ಲಿ ಗ್ರಹಸ್ಥಿತಿಗಳು ಸರಿ ಇಲ್ಲ.
ಆಮೇಲೆ ಗಾಢ ನಿದ್ದೆಯಲ್ಲಿರ್ತಕ್ಕಂಥದ್ದು ಯಾವ ಡ್ರೈವರ್ ಯಾವ ಥರ ಓಡಿಸ್ತಾ ಇದ್ರು ಅದನ್ನು ಹೇಳೋಕ್ಕಾಗಲ್ಲ ನಾವು. ಸೊ ಎಲ್ಲನೂ ನಾವು ಎಲ್ಲ ಆ್ಯಂಗಲಿಂದ ನೋಡಿದಾಗ ಎಲ್ಲ ಆಲ್ ಫೇಲ್ಯೂರ್ ಅಂತ ನಾವು ಹೇಳಿರ್ತೀವಿ. ಒಂದು ಪ್ಲಾನೆಟರಿ ಇಂಡಿಕೇಶನ್ಸು ಇದೆ. ವಾತಾವರಣದಲ್ಲಿ ಮಂಜು ಆ ಟೈಮಲ್ಲಿ, ಆ ಚಳಿಲಿ, ಆ ರೋಡಲ್ಲಿ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ದಾರಿಲಿ ಆ 3 ಗಂಟೆ ಅಂತಂದರೆ ಸ್ವಲ್ಪ ಮಂಜು ಇರೋದಕ್ಕಂಥ ಸಾಧ್ಯತೆ ಇರುತ್ತೆ. ಡಿಸ್ಟೆನ್ಸ್, ವಿಸಿಬಿಲಿಟಿ ಡಿಸ್ಟೆನ್ಸು ಭಾಳ ಕಷ್ಟ. ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಮಂಜಲ್ಲೇ ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥದ್ದು. ನಾವು ಇದನ್ನು ತೊಗೊಂಡ್ರೆ, ಒಂದು ವರ್ಷದಲ್ಲಿ ಆಕ್ಸಿಡೆಂಟ್ಸ್ ತೊಗೊಂಡ್ರೆ, ವಿಸಿಬಿಲಿಟಿಯಿಂದ ಆಕ್ಸಿಡೆಂಟ್ಸ್ ಆಗಿರ್ತಕ್ಕಂಥದ್ದು ನಾವು ತೊಗೊಂಡ್ರೆ ಡಿಸೆಂಬರ್ ಮಂತಲ್ಲೇ ಹೆಚ್ಚು ಸರಣಿ ಅಪಘಾತಗಳಾಗಿದೆ. ಇದೊಂದು ನೋಡಿದ್ರೆ ಭಾಳ ದೊಡ್ಡ ದುರಂತದ ಅಂತಲೇ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಇಲ್ಲಿ ಶನಿಯ ಅಂಶ ನಾವು ತಗೊಂಡಾಗ ಎಲ್ಲೋ ಒಂದು ಕಡೆ ತೈಲ ಅಂತಲೂ ಬರ್ತಾ ಇದೆ ಇಲ್ಲಿ. ಅಂದರೆ ನಾವು ಏನು ಗೊತ್ತಾ, ಆದಮೇಲೆ ನಾವು ಯಾವ ಗ್ರಹ ಅಂತ ನಾವು ತೊಗೊಂಡು ಬರ್ಕೊಂಡಾಗ ನಮಗೆ ಘಾಸಿ ಆಗುತ್ತೆ. ಇದು ಯಾವ ಥರ ಆಯಿತು ಅಂತಂತ ಹೇಳಿ ಶನಿ ತೈಲದ ಒಂದು ಗ್ರಹ ಅಲ್ಲಿ ಕೂತ್ಕೊಂಡು ಧನುರಾಶಿಯನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ಕ್ರೂರತ್ವವನ್ನು ತಗೊಳುತ್ತೆ. ಯಾವಾಗ ಗುರುಗ್ರಹ ಶುಭಗ್ರಹ ಅಂತ ಹೇಳ್ತೀವಿ, ಯಾವಾಗ ಶುಕ್ರಗ್ರಹ ಶುಭಗ್ರಹ ಅಂತ ಹೇಳ್ತೀವಿ, ಯಾವಾಗ ಮಂಗಳ ಮತ್ತು ಶುಕ್ರ ಕಂಬಷನ್ ಅಂತ ನಾವು ಕರಿತೀವಿ. ಅಂದರೆ ಸೂರ್ಯನ ಹತ್ರ ಬಂದಾಗ ಕಂಬಷನ್ ಅಂತ ಕರೀತಾರೆ ಗ್ರಹ. ಅಂದರೆ ಅದಕ್ಕೆ ಶಕ್ತಿ ಇಲ್ಲ, ಅದನ್ನು ಕಂಬಷನ್ ಅಂತ ನಾವು ಕರಿತೀವಿ. ಅದಕ್ಕೆ ಕಂಬಷನ್ನು ನಾವು ಮುಹೂರ್ತ ಭಾಗದಲ್ಲಿ ನೋಡ್ತೀವಿ. ಮುಹೂರ್ತ ಭಾಗದಲ್ಲಿ ಶುಕ್ರ ಗುರು ತುಂಬ ಹತ್ತಿರದಲ್ಲಿದ್ದಾಗ ಅಲ್ಲಿ ನಮಗೆ ಕಂಬಷನ್ ಅನ್ನೋ ಒಂದು ರೆಟ್ರೋಗ್ರೇಡ್ ಅನ್ನೋ ಒಂದು ಕಾನ್ಸೆಪ್ಟು, ಕಂಬಷನ್ ಅನ್ನೋ ಕಾನ್ಸೆಪ್ಟು ನಾವು ಭಾಳಷ್ಟು ಅಲ್ಲಿ ಕಂಡುಹಿಡಿಬೋದು. ದಹನ ಅಂತಲೂ ಕರಿತೀವಿ. ಅದು ಕಂಬಷನ್ ಅಂದರೆ ದಹನ ಆಗಿಬಿಡುತ್ತೆ, ಅಲ್ಲಿ ಬರ್ನಿಂಗು, ಪವರ್ಲೆಸ್ ಆಗಿಬಿಡ್ತಾರೆ ಕೆಲವು ಡಿಗ್ರಿ ಹತ್ರ ಬಂದಾಗ. ಅಂದರೆ ಸೂರ್ಯ ಇರ್ತಕ್ಕಂಥ ರಾಶಿಲೇ ಇವತ್ತು ಮಂಗಳ ಮತ್ತು ಶುಕ್ರ ಅದೇ ಲೈನಲ್ಲೇ ಕೂತ್ಕೊಂಡಿದೆ, ಎಕ್ಸರ್ಟಿಂಗ್ ಮೋರ್ ನೆಗೆಟಿವ್ ಫ್ರೀಕ್ವೆನ್ಸೀಸ್. ಆ ನೆಗೆಟಿವ್ ಫ್ರೀಕ್ವೆನ್ಸೀಸ್ ಬರ್ತಕ್ಕಂಥ ಒಂದು ವಿಚಾರ ಕೆಲವು ಝೋನ್ಸಲ್ಲಿ ಎಫೆಕ್ಟ್ ಮಾಡುತ್ತೆ. ಝೋನ್ಸ್ ಅಂತ ನಾವು ಕರಿತೀವಿ, ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಆಕಾಶದಲ್ಲಿರ್ತಕ್ಕಂಥ ಕಾಂಪ್ಲೆಕ್ಸ್ ಅದು. ಆ್ಯಕ್ಚುಲಿ ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಕಾಂಪ್ಲೆಕ್ಸು. ಒಂದು ಸರ್ಕಲ್ ಅಂತ ನಾವು ಬ್ರಹ್ಮಾಂಡ ತೊಗೊಂಡಾಗ ಈ ಎಲ್ಲ ಗ್ರಹಗಳನ್ನು ನಾವು ಟ್ರಿಗ್ನಾಮೆಟ್ರಿಲಿ ಮ್ಯಾಟ್ರಿಕ್ಸ್ ಮಾಡಿದಾಗ ಎಲ್ಲಿ ಆ ರೇಖೆ ಅಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಸಡನ್ ಕೊಲ್ಯಾಪ್ಸು. ಯಾಕಂದರೆ ಎಲ್ಲ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ಭೂಮಿ ಮೂವ್ ಆಗ್ತಾ ಇದೆ, ವಾಹನ ಮೂವ್ ಆಗ್ತಾ ಇದೆ, ಗ್ರಹಗಳು ಮೂವ್ ಆಗ್ತಾ ಇರ್ತವೆ. ಸೊ ಗ್ಯಾಲಕ್ಟಿಕ್ ಸೆಂಟ್ರು ಮೂವ್ ಆಗ್ತಾ ಇರುತ್ತೆ. ಯಾವಾಗ ಕ್ರಿಸ್ ಕ್ರಾಸ್ ಆಗುತ್ತೋ ಆ ಕ್ರಿಸ್ ಕ್ರಾಸ್ ಪಾಯಿಂಟ್ನೇ ಜ್ಯೋತಿಷ್ಯದಲ್ಲಿ ಬಿಂದುಗಳು ಅಂತ ಕರೀತಾರೆ. ಆ ಬಿಂದುಗಳನ್ನೇ ನಾವು ನಕ್ಷೆ ಅಂತ ಕರಿತೀವಿ ಜ್ಯೋತಿಷ್ಯದಲ್ಲಿ. ಆ ಸೂಕ್ಷ್ಮ ಬಿಂದು ಅಂತ ಕರೆದಾಗ ಆ ಜಾಗದಲ್ಲೇ ಅಲ್ಲಿ ಏನೋ ಆ ಟೈಮಲ್ಲಿ ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗಲ್ಲ. ಒಂದೇ ಒಂದು ಲಾರಿ ಹೋಗಿ ಪಲ್ಟಿ ಬೀಳ್ಬೋದು. ಆ ಇಂಟರ್ಸೆಕ್ಷನ್ ಬಿಂದು ಅಂತ ನಾವು ಕರಿತೀವಿ. ಇದು ನಾನು ಹೇಳೋದು ಸ್ವಲ್ಪ ಕೆಲವರಿಗೆ ಕಾಂಪ್ಲೆಕ್ಸಾಗಿ ಅರ್ಥ ಮಾಡಬಹುದು. ಬಟ್ ಆದರೆ ಇನ್ವಿಸಿಬಲ್ ಮ್ಯಾಟ್ರಿಕ್ಸ್ ವರ್ಕ್ ಆಗ್ತಾ ಇರುತ್ತೆ. ಒಂದೆಲ್ಲ ಕಡೆ ಮೆಶ್ ಥರ ನಾವು ಕೆಲವೆಲ್ಲ ಮೂವೀಸ್ ನೋಡಿದ್ದೀವಿ. ಅದೆಲ್ಲ ಮ್ಯಾಟ್ರಿಕ್ಸ್ ಥರ ಇಂಥರ ಇದು ಬರುತ್ತೆ. ಯಾವುದು ಅಂದರೆ ಯಾವುದೋ ಒಂದು ಕೆಲವು ಮೂವೀಸ್ ಎಲ್ಲ ಏನೋ ಒಂದು ತೊಗೊಳ್ಬೇಕಾದ್ರೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ರೆಡ್ ವೇ ಬರುತ್ತೆ. ಅದನ್ನು ಹಿಂಗೆ ಹೋದರೆ ಸೌಂಡ್ ಬಂದ್ಬಿಡುತ್ತೆ. ಏನೋ ಕದಿಯಕ್ಕೆ ಹೋದಾಗ ಅದನ್ನು ಹಿಂಗೆ ಪಾಸ್ ಮಾಡ್ಕೊಂಡು ಹೋಗಬೇಕು. ಆ ರೀತಿಯಾಗಿರ್ತಕ್ಕಂಥ ಇನ್ವಿಸಿಬಲ್ ಪ್ಲಾನೆಟರಿ ರೇಸ್ ಅನ್ನೋದು ಎಲ್ಲ ಕಡೆ ಮ್ಯಾಟ್ರಿಕ್ಸಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಆ ಮ್ಯಾಟ್ರಿಕ್ಸ್ ಎಲ್ಲಿ ಜಾಯಿನ್ ಆಗುತ್ತೋ ಅಲ್ಲಿ ಅವ್ರಿಗೆ ಡಿಸ್ಟ್ರಾಕ್ಟ್ ಆಗುತ್ತೆ. ಡಿಸ್ಟ್ರಾಕ್ಟ್ ಆದಾಗ ಅಲ್ಲಿ ಕೊಲಿಷನಿಂದ ಡಿಸಾಸ್ಟರ್ ಅಂತ ನಾವು ಕರಿತೀವಿ. ಆಸ್ಟರ್ ಅಂತಂದರೆ ಹೆವೆನ್ಲಿ ಬಾಡೀಸ್ದು, ಆಗಿದೆ ಅಂದರೆ ಡಿಸ್ಪ್ಲೇಸ್ ಆಗಿದೆ. ಈ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಪದ ಜ್ಯೋತಿಷದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಬಟ್ ಆದರೆ ಮ್ಯಾಟ್ರಿಕ್ಸ್ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಗೂಗಲ್ ಮಾಡಿ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ, ಹೌ ಕ್ರಿಸ್ ಕ್ರಾಸ್ ಮ್ಯಾಟ್ರಿಕ್ಸ್ ವರ್ಕ್ಸ್ ಅಂತ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ರೇಸ್ ಪಾಸ್ ಆಗುತ್ತೆ. ಆ ಇನ್ವಿಸಿಬಲ್ ರೇಸಿಂದ ನಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಲೈಕ್ ಎಕ್ಸ್ರೇ, ನಮ್ಮ ದೇಹದೊಳಗಿರ್ತಕ್ಕಂಥ ಈ ಮೂಳೆಗಳನ್ನೆಲ್ಲ ಒಂದು ಎಕ್ಸ್ರೇ ಪಾಸ್ ಆಗಿ ತೋರಿಸುತ್ತೆ ಇದು ಒಳಗಡೆ ಏನಿದೆ ಅಂತ. ಈಗ ನಾನು ಕಣ್ಣಾರೆ ನೋಡ್ರೆ ಏನು ಕಾಣಿಸಲ್ಲ, ಇದು ಒಳಗಡೆ ಕಣ್ಣು ನೋಡಿದ್ರೆ ಕಾಣಿಸಲ್ಲ. ಒಂದು ಬ್ರೇಕ್ ತಗೊಳ್ಳೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ಆದಮೇಲೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಓಕೆ ಗುರುಜಿ, ಇವಾಗ 25 ಡೇಟ್ ಅಂತ ಹೇಳಿದ್ರೆ ಅದಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಮತ್ತೊಂದು ವಿಚಾರ ನೋಡೋದಂದ್ರೆ ಬಸ್ ನಂಬರ್ ಅಂತ ನೋಡಿದ್ರೆ 5217 ಈ ಬಸ್ ನಂಬರ್ಗೂ ಮತ್ತೆ ಈ ಅಪಘಾತ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳ್ಬೋದಾ? ಆಲ್ವೇಸ್ ಎಲ್ಲನೂ ಕೂಡಿ ಬರುತ್ತೆ ಅಂತ ನಾನು ಅವಾಗಲೇ ಹೇಳಿದೆ. ಇನ್ನೊಂದು ನಾನು ಇಲ್ಲಿ ಪಾಯಿಂಟ್, ಒಂದು ಗ್ರಹ ಮಿಸ್ ಮಾಡಿದೆ. ಇಲ್ಲಿ ನಾನು 1 2 3 4 5 ಗ್ರಹ
ಆ ಟೈಮಲ್ಲಿ ಒಂದೇ ಒಂದು ರಾಶಿನ ನೋಡ್ತಾ ಇದೆ, ಮೂವ್ ಆಗ್ತಾ ಇರ್ತಕ್ಕಂಥದ್ದು. ಕೇತುನು ವೀಕ್ಷಣೆ ಇದೆ, ಅದು ಮಿಸ್ ಆಯ್ತು ನಮಗೆ. ನೋಡಿ, ನಾವು ಎಷ್ಟೇ ಕ್ಯಾಲ್ಕುಲೇಷನ್ ಮಾಡಿದ್ರು ಕೇತು ಮಿಸ್ ಆಗೋಯ್ತು. 25ನೇ ತಾರೀಕು ಯುರೇನಸ್ ಅಂತ ಮಾತಾಡಿದ್ದೆ, ವಿಚ್ ಈಸ್ ಆಲ್ಸೋ ಕೇತು ಗ್ರಹ ಅಂತ ಹೇಳ್ತಾ ಇದ್ದೆ. ಅದೇ 25ನೇ ತಾರೀಕು ಇಲ್ಲಿ ನಂಬರು ನಮಗೆ ಎಂಡಿಂಗ್ ನಂಬರ್ 7 ಬರ್ತಾ ಇದೆ, 5217. ನೋಡಿ ಎಂಡಿಂಗ್ ನಂಬರ್. ಅದರ ಟೋಟಲ್ ಬಂದ್ಬಿಟ್ಟು ಲಕ್ಸುರಿ 6 ಅಂತ ಬರುತ್ತಲ್ಲ, ಲಕ್ಸುರಿ ಇಸ್ ಬರ್ಂಟ್ ಅಂತ ಅರ್ಥ. ನಾನು ಯಾವಾಗಲೂ ನಾನು ನ್ಯೂಮರಾಲಜಿ ಕ್ಲಾಸಲ್ಲಿ ಹೇಳ್ತೀನಿ, ಗಾಡಿ ಸಂಖ್ಯೆ ಎಂಡಿಂಗಲ್ಲಿ 0, 2, 4, 7, 8 ಇರಬಾರ್ದು. ತುಂಬ ಜನ ನನ್ನ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಎಂಡಿಂಗ್ ನಂಬರು ಗಾಡಿ ಇನ್ ಕೇಸ್ ಟೋಟಲ್ ಮಾಡಿದಾಗ ಸ್ವಲ್ಪ ಪಾಸಿಟಿವ್ ಬಂದರೆ ಎಂಡಿಂಗ್ ನಂಬರು ಬಚಾವ್ ಮಾಡುತ್ತೆ. ಇನ್ ಕೇಸ್ ಟೋಟಲ್ ಮಾಡಿದಾಗ, ಈಗ ನಾವು KA 0 ಅದು ಸಿಕ್ಕಿಲ್ಲ ನಮಗೆ, ಬರೀ ಇದು 4 ಡಿಜಿಟ್ ಸಿಕ್ಕಿದೆ. ನಾವು ನ್ಯೂಮರಾಲಜಿ ಪ್ರಕಾರ ಹೋದರೆ ಟೋಟಲ್ ನಂಬರ್ ತೊಗೋಬೇಕಾಗತ್ತೆ. ಈಗ KA ಅಂತ ಬರುತ್ತೆ, ಆಮೇಲೆ ನ್ಯೂಮರಿಕಲ್ ಆಲ್ಫಾ ನ್ಯೂಮರಿಕಲ್ ಅಂತ ನಾವು ಕರಿತೀವಿ. ಅಲ್ಲಿ MBನೋ NCನೋ ಏನೋ ಒಂದು ಬರುತ್ತೆ, ಡಬಲ್ ಡಿಜಿಟ್ ಬರುತ್ತೆ, ಅದು ಸಿಂಗಲ್ ಡಿಜಿಟ್ ಬರುತ್ತೆ. ಹಳೆ ಗಾಡಿ ಆದರೆ ಡಬಲ್ ಡಿಜಿಟ್ ತೊಗೊಳ್ತೀವಿ. ಆಮೇಲೆ ಆ ಊರಿನ ರಿಜಿಸ್ಟ್ರೇಷನ್ 04, 05 ಅಂತ ಬೆಂಗಳೂರಲ್ಲಿ ಹೇಳ್ತಾರಲ್ಲ, 01, 02, 03 ಅಂತ ಆ ಥರ ಆ ನಂಬರು ಪ್ಲಸ್ ಆ ಗಾಡಿಯ 4 ನಂಬರು, ಇಷ್ಟನ್ನು ಟೋಟಲ್ ಮಾಡಿದಾಗ ಲಾಸ್ಟಲ್ಲಿ 0, 4, 7, 8 ಬರಬಾರ್ದು ಯಾವುದೇ ಗಾಡಿ. ಇನ್ ಕೇಸ್ ನಂದು ಬಂದಿದೆಯಲ್ಲ ಸರ್, ನನಗೇನೂ ಆಗಿಲ್ಲ ಅಂದರೆ ನಿಮ್ಮ ಟೋಟಲಲ್ಲಿ ಕರೆಕ್ಟಾಗಿದೆ, ನಿಮ್ಮ ಟೋಟಲಲ್ಲಿ ಸೇವ್ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಯಾವಾಗ ಟೋಟಲಲ್ಲೂ ಪ್ರಾಬ್ಲಮ್ಮು, ಎಂಡಿಂಗಲ್ಲೂ 7, ಡೇಟಲ್ಲೂ 25, 7 ಪ್ಲಸ್ ಜ್ಯೋತಿಷ್ಯದಲ್ಲೂ ಕೂಡ ಅವಘಡಗಳು ತೋರಿಸಿದೆ, ಪ್ಲಸ್ ಮ್ಯಾಟ್ರಿಕ್ಸ್ ಅಂತ ನಾನು ಹೇಳಿದೆ, ಆ ಸ್ಥಳದಲ್ಲಿ ಮ್ಯಾಟ್ರಿಕ್ಸ್ ನೆಗೆಟಿವ್ ಆಗಿದೆ. ಆಲ್ ನೆಗೆಟಿವ್ಸ್ ಒಂದು ಬಕೆಟಲ್ಲಿ ಬಂದು ಕೂತ್ಕೊಂಡಾಗ ಡಿಸಾಸ್ಟರ್ ಆಗುತ್ತೆ. ಇದು ವಿಧಿಲಿಖಿತ. ಮೊದಲು ಇದನ್ನು ವಿಧಿಲಿಖಿತ ಅಂತ ಕರಿತೀನಿ. ಈ ವಿಧಿಲಿಖಿತದ ಒಂದು ರೂವಾರಿಯನ್ನು, ಅಂದರೆ ಅದರ ಒಂದು ಏನಂತಾರೆ ಕಲಿಕೆಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇರ್ತೀವಿ. ಮುಂದೊಂದು ದಿವಸ ಜ್ಯೋತಿಷ್ಯ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿ ಅಡ್ವಾನ್ಸ್ ಪ್ರಿಡಿಕ್ಷನ್ನು ಮಾಡಬೇಕು ಅನ್ನೋ ಒಂದು ಇಚ್ಛೆಯಲ್ಲಿ ನಾನಿದ್ದೀನಿ. ಈಗ ನಾಸ್ಟ್ರಡ್ಯಾಮಸ್ಸು ವಂಗ ಅಂತ ಯಾರೋ ಹೇಳ್ತಾರಲ್ಲಿ, ಟಿ ವಿಲೆಲ್ಲ ಬಂದೋದು ಈ ಥರ ಹಿಂಗಿದೆ ಅಂತ ಹೇಳ್ತಾರೆ. ಬಟ್ ಝೋನ್ಸ್ ಜಾಸ್ತಿ ಇರೋದ್ರಿಂದ ವೆರಿ ಡಿಫಿಕಲ್ಟ್. ಝೋನ್ಸ್ ಅಂತ ನಾವು ಕರಿತೀವಿ. ಝೋನ್ಸ್ ಅಂದರೆ ಇಲ್ಲಿ ನಾವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂತ ತೊಗೊಳ್ತೀವಿ. ಆ ರೇಖಾಂಶದ ಅಕ್ಷಾಂಶ ಅಂತ ನಾವೇನು ಕರಿತೀವಲ್ಲ, ಆ ಝೋನ್ಸ್ ಮ್ಯಾಟ್ರಿಕ್ಸ್ನ ಪ್ರತಿಯೊಂದು ಊರಲ್ಲೂ ನಾವು ಲೆಕ್ಕ ಮಾಡಬೇಕು ಅಂತಂದರೆ ಅದು ಹರ್ಕ್ಯುಲೆನ್ ಟಾಸ್ಕ್. ಅಂದರೆ ಅಷ್ಟು ಈಸಿ ಅಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಸೊ ನಂಬರ್ ಬಹಳ ಡೇಂಜರ್ ಆಗಿರ್ತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ನಂಬರು 7 ಎಂಡಿಂಗಲ್ಲಿದೆ. ನಾವು ಇವಾಗ ತಾನೇ 25 ಅಂತ ಮಾತಾಡಿದ್ವಿ, ಅದು 7 ಎಂಡಿಂಗ್. ಯಾಕೆಂದರೆ ಇಂಗ್ಲೀಷ್ ಪ್ರಕಾರ 25 ಸಂಖ್ಯೆಗೂ ದುರಂತ ಅಂತ, ಇದು 25 ಬರ್ತಾ ಇದೆ ಸ್ಕ್ರೀನ್ ಮೇಲೂ 25 ಅಂತ ಅಲ್ಲೂ ಹಾಕಿದ್ದಾರೆ. ಸೊ ಸಮಥಿಂಗ್ 7 ಈಸ್ ಫಾಲೋಯಿಂಗ್ ವಿಚ್ ಇಸ್ ದಿ ಪ್ಲಾನೆಟ್ ಆಫ್ ನೆಪ್ಚೂನ್. ಹಾಗೆ ಕೇತು ಗ್ರಹ ಸ್ವಲ್ಪ ಇಲ್ಲಿ ನಾನು ಯಾವಾಗಲೇ ಹೇಳಿದಂಗೆ 6 ಗ್ರಹ ದುರ್ಮರಣಕ್ಕೆ ಇದಾಗಿದೆ. ಇನ್ನೂ ಡಿಸೆಂಬರ್ 31 ಟೈಮ್ ಇದೆ. ಸಾಕಷ್ಟು ಡೇಂಜರ್. ಡಿಸೆಂಬರ್ ಅಂದರೆ ಡಿಸೆಂಬರ್ ಮುಗಿಬೇಕು. ಜನವರಿ 15 ಆದಮೇಲೆ ಬದಲಾವಣೆ, ಯಾಕೆಂದರೆ ಸೂರ್ಯ ಪಾಸ್ ಆಗಿಬಿಡ್ತಾನೆ, ಆವಾಗ ಸ್ವಲ್ಪ ಕಮ್ಮಿ. ತುಂಬ ಜನ ಈ ಥರ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಭಯ. ಇವತ್ತು ಸಾಮಾನ್ಯ ನಾವು ಬಸ್ ಇವತ್ತು ಟ್ರಾವೆಲ್ ಮಾಡಿದ್ರೆ, ಇದೇ ಗುಂಗಲ್ಲೇ ಟ್ರಾವೆಲ್ ಮಾಡಿದ್ರೆ ಇವತ್ತು ನಮಗೆ ಭಯ ಇರುತ್ತೆ. ಇವತ್ತಿನ ದಿವಸದಲ್ಲಿ ಈ ಥರ ಆಗ್ತಾ ಇರ್ತಕ್ಕಂಥದ್ದು, ನಾವು ಏನಾದರೂ ಒಂದು ಗುರುಗಳಾಗಿ ನಾವೊಂದು ಬಲವನ್ನು ಕೊಡಬೇಕು, ಒಂದು ಪುಷ್ಟಿಯನ್ನು ಕೊಡಬೇಕು, ಧೈರ್ಯ ಥರ. ಅದಕ್ಕೆ ಈ ಎಲ್ಲ ಗ್ರಹಗಳನ್ನು ಸೇವ್ ಮಾಡ್ತಕ್ಕಂಥ ಈ ರಾಶಿಯಿಂದ ಸೇವಿಂಗ್ಸ್ ಅಂತ ನಾವು ಏನು ಕರಿತೀವಿ, ಒಂದೇ ಒಂದು ಸ್ಥಾನ ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದು ಸೇವಿಂಗ್ ಅಂತ ಒಂದು ಕಾಂಬಿನೇಷನ್ ಅಂತ ನೋಡಿದಾಗ ಅದು ತುಲಾರಾಶಿ. ತುಲಾರಾಶಿ ಒಂದು ಸೇವಿಂಗು. ಶುಕ್ರನೂ ಜೊತೆಗೆ ಸೇರ್ಕೊಂಡಿದ್ದಾನೆ. ಕೆಲವರು ಆ ಬಸ್ಸಲ್ಲಿ ಎಸ್ಕೇಪ್ ಆದ್ರಲ್ಲ, ಶುಕ್ರ ಎಲ್ಲ ಬಲವಾಗಿರುತ್ತೆ ಅವ್ರ ಜಾತಕದಲ್ಲಿ. ಅವ್ರ ಪರ್ಸ್ನಲ್ ಜಾತಕನೂ ಡಿಪೆಂಡ್ ಆಗುತ್ತೆ. 100 ಪರ್ಸ್ನಲ್ಲೇ ಹೇಳ್ತಾರೆ ಅದನ್ನ. ಪರ್ಸ್ನಲ್ಲೇ ಎಲ್ಲೋ ಶುಕ್ರ ಕಾಪಾಡ್ಬಿಟ್ಟಿರುತ್ತಲ್ಲಿ. ಬಸ್ ಅಂದ್ರೇ ವಾಹನ, ವಾಹನಕ್ಕೆ ಕಾರಕ ಶುಕ್ರ. ಇಲ್ಲಿ ಶುಕ್ರ ಧನುರಾಶಿ ಎಂಟ್ರಾಗ್ಬಿಟ್ಟಿದ್ದಾನೆ. ಎಂಟ್ರಾಗಿ ಅಲ್ಲಿ ಸೂರ್ಯನ ಜೊತೆ ಇದರ ಜೊತೆ ಕಂಬಷನಲ್ಲಿದೆ. ಈ ಒಂದು ಪಾಯಿಂಟಲ್ಲಿ ಶುಕ್ರನಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ಟ್ರೆಂತ್ ಸಿಕ್ಕಿದವರೆಲ್ಲ ಪಾಸ್ ಆಗಿ, ಅವ್ನು ಡ್ರೈವರು ಕ್ಲೀನರು ಅವರು ಸೇವ್ ಆಗಿದ್ದಾರೆ. ಸೊ ಎಲ್ಲೋ ಅವ್ರ ಜಾತಕದಲ್ಲಿ ಅದು ಯಾವುದೋ ಒಂದು ಗ್ರಹ ಬಲವಾಗಿದ್ದರೆ ಅವನ್ನ ನಡೆಯಪ್ಪ ನಿಂದಿಲ್ಲ, ನೀನು ಬರಪ್ಪ ಇಲ್ಲಿ ಒಳಗಡೆ ಬಾ, ನೀನು ಸುಟ್ಟೋಗು, ನೀನು ಬಾ, ನಿಂದಿಲ್ಲ, ನಿಂದೀಗ ಸದ್ಯಕ್ಕಿಲ್ಲ,
ಮ್ಯಾಟ್ರಿಕ್ಸ್ ಹೊಡೆದಿದೆ, ಆ ಮ್ಯಾಟ್ರಿಕ್ಸಲ್ಲಿ ನೀನು ಸಿಕ್ಕಾಕೊಂಡಿದ್ದು ಸ್ವಲ್ಪ ಸೈಡ್ಗೆ ಹೋಗು. ಸೊ ಈ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನು ನೋಡಿದಾಗ ಈ ರೀತಿ ದುರಂತ, ದುರ್ಮರಣ ಇವೆಲ್ಲವೂ ಕೂಡ ನಾವಿಲ್ಲಿ ಜ್ಯೋತಿಷ್ಯರೀತ ಹಾಗೆ ನ್ಯೂಮರಾಲಜಿ. ಸೊ ನ್ಯೂಮರಾಲಜಿ ಮುಖಾಂತರ ಇದು 2025 ಇಲ್ಲೂ ಕೂಡ 25 ಬರ್ತಾ ಇದೆ. 2 ಡಿಜಿಟ್ ತೊಗೊಂಡ್ರೆ ಕೆಲವರು ಬರೀತಾರೆ ಇಸ್ವಿಗಳನ್ನ 01, 02, 03 ಅಂತ 25 ಅಂತ ಬರೀತಾರೆ. 25 ಅಂದರೆ ಅಲ್ಲೂ 7 ಬರ್ತಾ ಇದೆ. ಸೊ ಇಲ್ಲಿ ಒಂಥರ ಮ್ಯಾಟ್ರಿಕ್ಸ್ ತುಂಬ ಹತ್ತಿರದಲ್ಲಿ 7 ಸ್ವಲ್ಪ ತುಂಬ ಕಾಡ್ತಾ ಇದೆ. ಕೇತು ವೀಕ್ಷಣೆ ಇದೆ. ಗಣಪತಿಯ ಆರಾಧನೆ ವಿಶೇಷವಾಗಿ ಸಹಾಯ ಮಾಡುತ್ತೆ. ಎಲ್ಲರಿಗೂ ಬದುಕಬೇಕು ಅನ್ನೋ ಆಸೆ, ಜೀವನ ಚೆನ್ನಾಗಿ ನಡಿಬೇಕು ಅನ್ನೋ ಆಸೆ, ಇವೆಲ್ಲವೂ ಕೂಡ ನಮಗೆ ಭಯವನ್ನು ಹೆಚ್ಚಾಗಿ ಸೃಷ್ಟಿ ಮಾಡುತ್ತೆ. ಓಂ ವಕ್ರತುಂಡಾಯ ಹುಂ ಅನ್ನೋ ಒಂದು ಮಂತ್ರ ಈ ಮ್ಯಾಟ್ರಿಕ್ಸ್ನ ಭೇದಿಸ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ. ಓಂ ವಕ್ರತುಂಡಾಯ ಹುಂ. ಆ ಹುಂ ಅಂದರೆ ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ಡಿಸ್ಪೆಲ್ ಮಾಡುತ್ತೆ. ಭಾಳ ಹಿಂದೆ ಈ ಮಂತ್ರದ ಶಕ್ತಿ ಶಾಸ್ತ್ರದಲ್ಲಿ ಬರೆದಿದೆ. ಅನೇಕ ಜನರು ಕಾಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು ಆಗಿನ ಕಾಲದಲ್ಲಿ. ಒಂದು ಊರಿಂದ ಇನ್ನೊಂದು ಊರಿಗೆ ಕಾಡಿಂದ ದಾಟ್ಕೊಂಡು ಹೋಗ್ಬೇಕಾಯ್ತು. ಈಗ ಕಾಡೆಲ್ಲ ನಾಡಾಗಿದೆ. ಹೋಗೋ ಸಂದರ್ಭದಲ್ಲಿ ಮೃಗಗಳು ಸ್ವಲ್ಪ ಅಡ್ಡ ಸಿಗ್ತಕ್ಕಂಥ ಸಾಧ್ಯತೆಗೆ ಒಂದು ರಕ್ಷಣೆ ಇರ್ತಕ್ಕಂಥ ಅನೇಕ ಮಂತ್ರಗಳಲ್ಲಿ ಇದೊಂದು ಮಂತ್ರ. ಮಂತ್ರದಿಂದ ರಕ್ಷಣೆ ಸಿಗುತ್ತೆ ಖಂಡಿತ. ಅದು ಸೈಡಲ್ಲಿ ಹೊಟ್ಟೋಗುತ್ತೆ ಆ ಮಂತ್ರದ ವೈಬ್ರೇಷನ್ಗೆ. ಓಕೆ, ಅದೇ ಒಂದು ಶಕ್ತಿ. ಅವರೆಲ್ಲ ಬರೆದಿದ್ದಾರೆ. ಇಬ್ಬರಿಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸಡನ್ನಾಗಿ ಬಂದ ತಕ್ಷಣ ನಿಂತ್ಕೊಂಡು ಒಂದು ಮಂತ್ರ ಜಪ ಮಾಡ್ತಾರೆ. ಮಂತ್ರ ಜಪದಿಂದ ಅದಕ್ಕೇನೋ ಒಂಥರ ಅದು ಏನಂತಾರೆ, ಹಿಪ್ನಾಸಿಸ್ ಅಂತ ನಾನು ಕರಿತೀನಿ ಆ ವರ್ಡ್ನ. ಹಿಪ್ನಾಟಿಕ್. ತುಂಬ ಜನ ಹಿಪ್ನಾಸಿಸ್ ಅಂತ ಕರೀತಾರೆ. ಸೊ ಹಿಪ್ನಾಸಿಸ್ ಮುಖಾಂತರ ನಾವು ಮಾಡಬೇಕು ಅಂತಂದರೆ ಓಂ ವಕ್ರತುಂಡಾಯ ಹುಂ. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು, ಯಾರ್ಯಾರು ವಾಹಿನಿ ನೋಡ್ತಾ ಇದ್ದಾರೆ, ನೀವು ನಂಬ್ತಿರೋ ಇಲ್ವೋ, ಜೀವನ ಇಂಪಾರ್ಟೆಂಟು. ಇಲ್ಲಿ ಡಿಬೇಟ್ ಆಗಲ್ಲ, ಇಲ್ಲಿ ಪ್ರಶ್ನೆ. ಇಲ್ಲಿ ನಮಗೆ ಮಂತ್ರ ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ. ಬದುಕಬೇಕು, ನಾವು ಚೆನ್ನಾಗಿರಬೇಕು, ಅವಘಡಗಳಿಂದ ಪಾರಾಗಬೇಕು. ಹೇಳೋದ್ರಿಂದ ಲಾಸ್ ಕೂಡ ಲಾಸ್ ಏನಿಲ್ಲ, ಲಾಸ್ ಏನಿರಲ್ಲ. ಡಿಬೇಟ್ ಮಾಡೋದ್ರಿಂದ ಬುದ್ಧಿ ಇದಾಗುತ್ತೆ. ಅರ್ಥ ಆಯ್ತಲ್ವಾ? ಈಗ ದೇವ್ರು ಇದಾನೋ ಇಲ್ವೋ ಅಂತ ನಾವು ಪ್ರಶ್ನೆ ಮಾಡಬೇಕು ಅಂತಂದರೆ ತುಂಬ ಬುದ್ಧಿವಂತರಾಗಬೇಕು. ದೇವ್ರ ಪ್ರಾರ್ಥನೆ ಮಾಡೋಕ್ಕೆ ದಡ್ಡಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಆ ರೀತಿ ಓಂ ವಕ್ರತುಂಡಾಯ ಹುಂ ಅಂತಕ್ಕಂಥದ್ದು. ಮತ್ತು ಇದು ಶುಕ್ರನ ಅಂಶದಲ್ಲಿ ಇದ್ದಾಗ ನನ್ನ ಪ್ರಕಾರ ವೈಟ್ ಕಲರ್ ಡ್ರೆಸ್ ಆಗಿರೋರೆಲ್ಲ ಸೇವ್ ಆಗಿರ್ತಾರೆ. ನನ್ನ ಕ್ಯಾಲ್ಕುಲೇಷನ್ ಬಣ್ಣ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಅವ್ರ ಡ್ರೆಸ್ಸಲ್ಲಿ ವೈಟ್ ಇರೋರೆಲ್ಲ ಸೇವ್ ಆಗಿರ್ತಾರೆ. ಇದು ಇನ್ನೊಂದು ನಾನು ಅನಾಲಿಸಿಸ್ ಮಾಡಿದ್ದೆ. ಇದು ಬೆಳಿಗ್ಗೆ ಬರ್ಕೊಂಬಂದಾಗ ಎಲ್ಲೋ ವೈಟ್ ಡ್ರೆಸ್ ಇರೋರೆಲ್ಲ ಮ್ಯಾಕ್ಸಿಮಮ್ ಸೇಲ್ ಆಗಿರ್ತಾರೆ. ಸ್ವಲ್ಪ ಡಾರ್ಕ್ ಡ್ರೆಸ್ಸಸ್ ಅವರೆಲ್ಲ ರೆಡ್ಡು ಡಾರ್ಕ್ ಹಾಕೊಂಡಿರೋರೆಲ್ಲ ಇದಾಗಿರುತ್ತೆ. ಸಮ್ವೇರ್ ಅವರು ಒಳ ಉಡುಪಾಗಿರ್ಬೋದು ಅಥವಾ ಹೊರ ಉಡುಪಾಗಿರ್ಬೋದು, ವೈಟ್ ಈಸ್ ಸಮ್ವೇರ್ ಮಿಕ್ಸ್ಡ್. ಅವೆಲ್ಲ ಸೇವಿಂಗ್ ಆಗಿರುತ್ತೆ. ಡ್ರೈವರ್ ವೈಟ್ ಹಾಕೊಂಡಿರ್ಬೋದು, ಸೇವ್ ಆಗಿರ್ಬೋದು. ಕ್ಲೀನರ್ ಎಲ್ಲೋ ವೈಟ್ ಹಾಕೊಂಡಿರ್ತಾನೆ, ಖರ್ಚಿಫಾರು ಇಟ್ಕೊಂಡಿರ್ತಾರೆ. ಅದಕ್ಕೆ ಕಲರ್ ಥೆರಪಿ ವರ್ಕ್ಸ್ ಹಿಯರ್. ಸೊ ಆ ಕಾರಣದಿಂದ ಇದಾಗುತ್ತೆ. ಸೊ ತುಂಬ ಕರಾಳ ದಿನ ಅಂತ ಹೇಳ್ಬೋದು ಇವತ್ತು ನಮ್ಮ ಕರ್ನಾಟಕದಲ್ಲಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಪ್ರಾರ್ಥನೆ ನಾವು ಮಾಡ್ಕೊಳ್ಳೋದೇನು ಅಂತಂದರೆ, ಗುರುಗಳಾಗಿ ಯಾವುದೇ ಗ್ರಹ ಎಲ್ಲೇ ಬರಲಪ್ಪ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳ್ತೀವಿ. ಆ ರೀತಿಯಾಗಿರ್ತಕ್ಕಂಥ ಸಕಲ ಗ್ರಹ ಬಲ ನೀನೇ, ಕರ್ಮದಿಂದ ನಮಗೆ ಇದು ಕೊಡ್ತೀಯಾ, ಸ್ವಲ್ಪ ನೋಡಿ ಕೊಡಪ್ಪ, ಇಷ್ಟು ದುರ್ಮರಣ ಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಈ ಗುರುಗಳ ಒಂದು ಉದ್ದೇಶ. ಮಾನವೀಯತೆಯಲ್ಲಿ ನೋಡಿದಾಗ ಕರಳು ಸ್ವಲ್ಪ ಚುರುಕನ್ನುತ್ತೆ. ಕಣ್ಣಲ್ಲಿ ನೀರಿಗಿನ ಹೆಚ್ಚಾಗಿ ರಕ್ತ ಬರ್ತಕ್ಕಂಥದ್ದೇ ಕಾಣಿಸ್ತಕ್ಕಂಥದ್ದು. ಅಲ್ಲಿ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ದರೆ ಅವರ ಮನಸ್ಥಿತಿ, ಪರಿಸ್ಥಿತಿ, ಅವರ ಕಳ್ಕೊಂಡಿರ್ತಕ್ಕಂಥ ಆ ಕುಟುಂಬಸ್ಥರ ರೋದನೆ ಭಾಳ ವಿಷಾದನೀಯ ಆಗಿರುತ್ತೆ. ಸೊ ದೇವರು ಈ ರೀತಿ ಆಗದೇ ಇರಲಿ ಅಂತಲೇ ಒಬ್ಬ ಗುರು ಆಗಿ, ಗುರುಗಳೆಲ್ಲ ಸಮೂಹ ಸೇರಿ ಕರ್ಮದಿಂದ ಆಗ್ತಕ್ಕಂಥ ಒಂದು ವಿಚಾರನ ಅದನ್ನು ಯಾವುದೋ ಬೇರೆ ರೀತಿ ಕೊಡಲಿ, ಈ ರೀತಿಯಾಗಿರ್ತಕ್ಕಂಥ ಘೋರ ದುರಂತ ಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡೋಕ್ಕೆ ಮಾತ್ರ ನಮಗೆ ಶಕ್ತಿ ಇದೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಓಕೆ ಗುರುಜಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು.
ಇವತ್ತು ನಡೆದಿರುವಂತಹ ಘಟನೆ ನಿಜವಾಗ್ಲೂ ಒಂದು ದುಃಖದಾಯಕ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನ ಇನ್ನೂ ಗಾಯಾಳುಗಳಿದ್ದಾರೆ, ಅವರು ಹುಷಾರಾಗಲಿ, ಆರೋಗ್ಯವಾಗಿ ಬರಲಿ. ಹಾಗೆ ಇವತ್ತಿನ ಘಟನೆಗೆ ಜ್ಯೋತಿಷ್ಯದಲ್ಲಿ ಯಾವ ರೀತಿ ಕಾರಣ, ಹಾಗೆ ಇನ್ನೂ ಡಿಸೆಂಬರ್ ಮುಗ್ದಿಲ್ಲ, ಯಾವ ರೀತಿ ಹುಷಾರಾಗಿರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.